ಮನೆಯ ಬಳಿ ಬಂದಿದ್ದ ಹೆಬ್ಬಾವಿಗೆ ನಾಡಬಂದೂಕಿನಿಂದ ಹೊಡೆದ ಗುಂಡು ರಿವರ್ಸ್ ಹೊಡೆದು ಯುವಕನೋರ್ವ ಮೃತಪಟ್ಟ ಘಟನೆ ಕುಮಟಾ ತಾಲೂಕಿನ ಕತಗಾಲ್ ಗ್ರಾಮದಲ್ಲಿ ನಡೆದಿದೆ. ಇನ್ನು ಘಟನೆಯಲ್ಲಿ 28 ವರ್ಷದ ಪ್ರಥಮ್ ಸುಬ್ಬುನಾಗ್ ಎಂಬಾತನೇ ಮೃತಪಟ್ಟ ಯುವಕನಾಗಿದ್ದಾನೆ. ಈತ ಮನೆಯ ಸಮೀಪದಲ್ಲೇ ಕೋಳಿ ಫಾರ್ಮ್ ಮಾಡಿಕೊಂಡಿದ್ದ ಎನ್ನಲಾಗಿದ್ದು, ರಾತ್ರಿ ವೇಳೆ ಆ ಕೋಳಿ ಫಾರ್ಮ್ಗೆ ಹೆಬ್ಬಾವು ಬಂದಿತ್ತು ಎನ್ನಲಾಗಿದೆ. ಹೀಗಾಗಿ ಅದನ್ನು ಹೊಡೆಯಲು ಆತ ಹೋಗಿದ್ದ ಎನ್ನಲಾಗಿದ್ದು, ಈ ವೇಳೆ ಗುಂಡು ಹಾರಿಸಿದ್ದಾನೆ. ಆತ ಹಾರಿಸಿದ ಗುಂಡೆ ಉಲ್ಟಾ ಆತನಿಗೆ ಬಡಿದು ಮೃತಪಟ್ಟಿರುವುದಾಗಿ ಹೇಳಲಾಗಿದೆ. ಆದರೆ ಈ ಬಗ್ಗೆ ಇನ್ನಷ್ಟೇ ಸ್ಪಷ್ಟ ಮಾಹಿತಿ ಸಿಗಬೇಕಿದೆ. ಇನ್ನು ಈ ಘಟನೆಯ ಬಳಿಕ ಸ್ಥಳಕ್ಕೆ ಭೇಟಿ ನೀಡಿದ ಕುಮಟಾ ಪೊಲೀಸರು ಮೂವರನ್ನು ಕರೆದುಕೊಂಡು ಹೋಗಿದ್ದಾರೆ ಎನ್ನಲಾಗಿದೆ. ಆತ ನಿಜವಾಗಲೂ ಹಾವಿಗೆ ಹೊಡೆದ ಗುಂಡು ತಗುಲಿ ಮೃತಪಟ್ಟಿದ್ದಾನೋ ಅಥವಾ ಅದೇ ವೇಳೆ ರಾತ್ರಿ ಸಮಯದಲ್ಲಿ ಕಾಡಿನಲ್ಲಿ ಪ್ರಾಣಿ ಬೇಟೆಗೆ ಹೋಗಿದ್ದಾಗ ಹಾರಿಸಿರುವ ಗುಂಡು ತಗಲಿದೆಯೋ ಎನ್ನುವುದು ಸ್ಪಷ್ಟವಾಗಿಲ್ಲ. ಆದರೆ ಸದ್ಯ ಮೂವರನ್ನು ಪೊಲೀಸರು ಕರೆದೊಯ್ದಿರುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ದಿನನಿತ್ಯ ಸಾವಿರಾರು ಜನ ಓಡಾಡುವ ಕಾಲೇಜು ರಸ್ತೆ ಹೊಂಡಗಳ ತಾಣವಾಗಿದೆ. ಹೊಂಡಗಳು ವಾಹನ ಸವಾರರಿಗೆ ನರಕ ದರ್ಶನ ಮಾಡಿಸುತ್ತಿದ್ದರೆ, ದಾರಿ ಹೋಕರಿಗೆ ಉಚಿತ ರಾಡಿ ನೀರಿನ ಸ್ನಾನದ ಗ್ಯಾರಂಟಿ ನೀಡುತ್ತಿವೆ. ಇನ್ನು ಜೋರಾದ ಮಳೆ ಬಂದರೆ ಗಟಾರದ ಎಲ್ಲಾ ನೀರು ರಸ್ತೆಯಲ್ಲಿ ನದಿಯಂತೆ ಪ್ರವಹಿಸುತ್ತಿರುವುದು ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಂದು ಉದಾಹರಣೆಯಾಗಿದೆ. ಇನ್ನಾದರೂ ಗಮನ ವಹಿಸಿ ಮುಂದಾಗುವ ಅಪಾಯವನ್ನು ತಡೆಯುವಂತೆ ಈ ಭಾಗದ ಸುತ್ತಮುತ್ತಲಿನ ನಾಗರಿಕರು ಒತ್ತಾಯಿಸಿದ್ದಾರೆ. ಜೀವನದಲ್ಲಿ ಸಿಕ್ಕ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳುವ ಗುಣವನ್ನು ಪ್ರತಿಯೋರ್ವ ವಿದ್ಯಾರ್ಥಿಯು ರೂಢಿಸಿಕೊಳ್ಳಬೇಕು. ಇಂದು ಕಲಿಕೆಗೆ ಹಲವು ರೀತಿಯಲ್ಲಿ ವೇದಿಕೆಗಳು ಸಿಗುತ್ತವೆ. ಅದರಲ್ಲಿ ನಮ್ಮ ಪ್ರತಿಭೆಯ ಅನಾವರಣ ಮಾಡಿದಾಗ ಭವಿಷ್ಯದಲ್ಲಿ ಉನ್ನತ ಸಾಧನೆ ಮಾಡಲು ಸಾಧ್ಯ ಎಂದು ಪತ್ರಕರ್ತ ರಾಜು ಕಾನಸೂರ್ ತಿಳಿಸಿದರು. ಅವರು ಕಾನಸೂರಿನ ಇಂದಿರಾ ಗಾಂಧಿ ಮುರಾರ್ಜಿ ವಸತಿ ಶಾಲೆಯಲ್ಲಿ ನಡೆದ ಕಾನಸೂರು ವಲಯದ ಪ್ರೌಢಶಾಲಾ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಪ್ರತಿಭೆ ಗುರುತಿಸಿಕೊಳ್ಳಲು ಇಂತಹ ವೇದಿಕೆಗಳು ಬಲು ಉಪಕಾರಿಯಾಗುತ್ತದೆ. ವಿದ್ಯೆ ಕಲಿತವರೆಲ್ಲ ಸರ್ಕಾರಿ ನೌಕರಿ ಪಡೆಯುತ್ತಾರೆ ಎಂಬುದು ಸುಳ್ಳು. ವಿದ್ಯೆ ನಮ್ಮ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಆದರೆ ನಮ್ಮ ಪ್ರತಿಭೆ ಜೀವನವನ್ನೇ ರೂಪಿಸುತ್ತದೆ. ಇಂತಹ ಪ್ರತಿಭೆಗಳು ಹೆಚ್ಚೆಚ್ಚು ಸಮಾಜದಲ್ಲಿ ಪರಿಚಯಗೊಳ್ಳಬೇಕು ಎಂದರು. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಸುಭಾಷ್ ನಾಯ್ಕ್ ಮಾತನಾಡಿ, ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣ ಮಾಡಲು ಇದೊಂದು ಸೂಕ್ತ ವೇದಿಕೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾನಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅನಿತಾ ನಾಯ್ಕ್ ವಹಿಸಿದ್ದರು. ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಆರ್.ಕೆ. ರವಿ, ಸವಿತಾ ಕಾನಡೆ, ಮೀನಾ ಬೋರ್ಕರ್, ಗಜಾನನ್ ಹೆಗಡೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಂತರ 7 ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ನಡೆದವು. ಶಿರಸಿ ತಾಲೂಕಿನ ದಾಸನಕೊಪ್ಪದಲ್ಲಿ ಭಾನುವಾರದ ಸಂತೆಯಲ್ಲಿ ಬಾಳೆಕಾಯಿ ವ್ಯಾಪಾರ ಭರ್ಜರಿಯಾಗಿ ನಡೆಯಿತು. ಇಷ್ಟು ದಿನ 50 ರೂಪಾಯಿನಿಂದ 60 ರೂಪಾಯಿ ಕೆಜಿ ಇದ್ದ ಬಾಳೆಕಾಯಿ ಇಂದು 15 ರಿಂದ 35 ರೂಪಾಯಿ ಒಳಗೆ ಮಾರಾಟವಾದವು. ಬಾಳೆಕಾಯಿ ವ್ಯಾಪಾರ ರಸ್ತೆ ಬದಿಯಲ್ಲೇ ಜೋರಾಗಿದ್ದರಿಂದ ಕೆಲಕಾಲ ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಯಿತು. ಮಾಡ್ತೀರಿ ಎಲ್ಲರೂ ವಿಡಿಯೋ ಮಾಡಕ್ ಬನ್ನಿ ಟಿವಿ ನೇನಿ ಕೊಡ್ಬೇಕು. ಹಂಗೆ ಅಲ್ಲ ವಿಡಿಯೋ ಮಾಡಕ್ ಮೊಟ್ಟ ಮೊದಲ ಬಾರಿಗೆ ಮಕ್ಕಳ ಆಕರ್ಷಕ ಆಟಿಕೆ, ಆರೈಕೆ, ಉಡುಪು ಸೇರಿದಂತೆ ಸಮಗ್ರ ವಸ್ತುಗಳ ಪ್ರಸಿದ್ಧ ಮಳಿಗೆ firstcry.com.
ಶಿಶುಗಳ ಮತ್ತು ಮಕ್ಕಳ ವಿಷಯಗಳಿಗಾಗಿ ನಮ್ಮ ನೂತನ ಅಂಗಡಿ. ದಯವಿಟ್ಟು ಬನ್ನಿ ಮತ್ತು ಆಚರಣೆಯಲ್ಲಿ ಪಾಲ್ಗೊಳ್ಳಿ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸುವವರು ಶ್ರೀ ಸಂತೋಷ್ ನೀಲಕಂಠ ನಾಯ್ಕ್, ಶ್ರೀಮತಿ ರೂಪಾಲಿ ಸಂತೋಷ್ ನಾಯ್ಕ್, ಶ್ರೀ ಪರ್ವತ್ ಸಂತೋಷ್ ನಾಯ್ಕ್, ಶ್ರೀಮತಿ ರೇಖಾ ಪರ್ವತ್ ನಾಯ್ಕ್ ಹಾಗೂ ರಿಹಾನ್ ಪರ್ವತ್ ನಾಯ್ಕ್, ಶ್ರೀ ಮಲ್ಲಿಕಾರ್ಜುನ ಎಂಟರ್ಪ್ರೈಸಸ್, ವನಿತಾ ವಿಹಾರ ಕಾಂಪ್ಲೆಕ್ಸ್, ಬೇತನಾಯಕನವಾಡ, NH 66, ಸದಾಶಿವಗಡ, ಕಾರವಾರ. ಸಿರ್ಸಿ ತಾಲೂಕಿನ ರಾಮಕ್ಷತ್ರಿಯ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದುಂಡಿಶಿ ನಗರದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಸಂಘದ ಅಧ್ಯಕ್ಷ ರಮೇಶ್ ಭಾಷಿ ಸೇರಿದಂತೆ ರಾಮಕ್ಷತ್ರಿಯ ಸಮಾಜದ ಬಂಧು ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸಮರ್ಪಯಾಮಿ ದೇವತಾರಕ್ಷಾಂ ಶಿರಸಾ ಗೃಹ್ಣಾಮಿ ಪ್ರಾರ್ಥನಂ ಕರಿಷ್ಯೆ. ಅರ್ಥ ತಗೊಂಬಲ್ಲ ದೇವತಾ ಸ್ವಂ ಗಣನಾಥಂ ಸ್ವಾ ಗಣಪತಿ ಗುಣವಾಮಹೇ ಕವಿಂ ಕವೀನಂ ನೀವು ತೊಂಡ್ರಿ ಅರ್ಥ ತೊಂಡ್ರಿ ಮಾತ್ರ ಮುಗಿಬೇಕು. ಹಾಗೆ ರಾಮಕ್ಷೇತ್ರ ಸಂಘಕ್ಕೆ ಹಾಗೆ ಎಲ್ಲರಿಗೂ ಪಡಬೇಕು. ಆಯುಷ್ಯ ಐಶ್ವರ್ಯ ಭಾಗ್ಯವನ್ನು ಕೊಡಬೇಕು. ಕಟ್ಟಡ ನಿರ್ಮಾಣದಲ್ಲಿ ಎಲ್ಲ ಸಹಕಾರವನ್ನು ನೀಡಬೇಕು. ಯಕ್ಷಗಾನದಲ್ಲಿ ನೃತ್ಯ ಮತ್ತು ಮಾತಿಗೆ ಎರಡಕ್ಕೂ ಮಿತಿ ಇದೆ. ಅದಿಲ್ಲವಾದಲ್ಲಿ ರಸಭಂಗವಾಗುತ್ತದೆ. ಮಿತಿಯೊಳಗೆ ಪ್ರಸಂಗ ನಡೆದರೆ ಅರ್ಥಪೂರ್ಣವಾಗುತ್ತದೆ ಎಂದು ಸೋಂದಾ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ನುಡಿದರು. ಅವರು ಶನಿವಾರದಂದು ಶಿರಸಿ ತಾಲೂಕಿನ ಸೋಂದಾ ಸ್ವರ್ಣವಲ್ಲಿ ಮಠದ ಸುಧರ್ಮ ಸಭಾಭವನದಲ್ಲಿ ಯಕ್ಷಶಾನ್ಮಲ ಹಾಗೂ ಸರ್ವಜ್ಞೇಂದ್ರ ಸರಸ್ವತಿ ಪ್ರತಿಷ್ಠಾನ ಆಶ್ರಯದಲ್ಲಿ ಹಮ್ಮಿಕೊಂಡ 20ನೇ ವರ್ಷದ ಯಕ್ಷೋತ್ಸವ ಮೊದಲ ದಿನದ ಸಭಾ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ದಿವಂಗತ MA ಹೆಗಡೆ ದಂಡ್ಕಲ್ ಪ್ರಶಸ್ತಿಯನ್ನು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ GL ಹೆಗಡೆ ಅವರಿಗೆ ಪ್ರದಾನ ಮಾಡಲಾಯಿತು. ಇನ್ನು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ GL ಹೆಗಡೆ ಕುಮಟಾ ಅವರು, ಆರಾಧನೆ ಕಲೆ ಆಗಿರುವ ಯಕ್ಷಗಾನ ಇಂದು ಕೇವಲ ಕುಣಿಯುವ ಕಲೆಯಾಗಿದೆ. ಅದು ತಪ್ಪು. ಜನರಿಗೆ ಉತ್ತಮ ಸಂದೇಶ ನೀಡುವುದು ಯಕ್ಷಗಾನದ ಮುಖ್ಯ ಉದ್ದೇಶವಾಗಿದೆ ಎಂದರು. ಇನ್ನು ಯಲ್ಲಾಪುರದ ವಿಶ್ವ ದರ್ಶನ ಶಿಕ್ಷಣ ಸಮೂಹ ಸಂಸ್ಥೆ ಅಧ್ಯಕ್ಷ ಹರಿಪ್ರಕಾಶ್ ಕೊಣಿಮನೆ ಮಾತನಾಡಿ, ಸಮಾಜವನ್ನು ಸಂಘಟಿಸಿ ಜಾಗೃತಿಗೊಳಿಸುವ ಶಕ್ತಿ ಯಕ್ಷಗಾನ ಕಲೆಗಿದೆ. ಮನಸ್ಸು, ಬುದ್ಧಿ, ಶರೀರಕ್ಕೆ ಚೈತನ್ಯ ನೀಡುವ ಶಕ್ತಿ ಯಕ್ಷಗಾನ ಕಲೆಗಿದೆ. ಸಂಸ್ಕೃತಿ ದೃಷ್ಟಿಯಿಂದ ಯಕ್ಷಗಾನವನ್ನು ಉಳಿಸಿ ಬೆಳೆಸುವ ಹೊಣೆ ನಮ್ಮೆಲ್ಲರ ಮೇಲಿದೆ ಎಂದರು. ಇನ್ನು ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದರು. ಈ ವೇಳೆ ಸರ್ವಜ್ಞೇಂದ್ರ ಪ್ರತಿಷ್ಠಾನ ಕಾರ್ಯಾಧ್ಯಕ್ಷ ನಾರಾಯಣ್ ಭಟ್ ಬಳ್ಳಿ ಉಪಸ್ಥಿತರಿದ್ದರು. ಇನ್ನು ಯಕ್ಷಶಾಲ್ಮಲ ಕಾರ್ಯದರ್ಶಿ ನಾಗರಾಜ್ ಜೋಶಿ ಸೋಂದಾ ಪ್ರಾಸ್ತಾವಿಕ ಮಾತನಾಡಿದರೆ, ಯಕ್ಷಶಾಲ್ಮಲ ಕಾರ್ಯಾಧ್ಯಕ್ಷ RS ಹೆಗಡೆ ಬೈರುಂಬೆ ಸ್ವಾಗತಿಸಿ ವಿ ಶಂಕರ್ ಭಟ್ ಪ್ರಶಸ್ತಿ ಪತ್ರ ವಾಚಿಸಿದರು. ಇನ್ನು GG ಹೆಗಡೆ ಕನ್ನೇನಹಳ್ಳಿ ಹಾಗೂ ಸುಬ್ರಾಯ ಹೆಗಡೆ ಕೆರಕೊಪ್ಪ ಉಭಯ ಶ್ರೀಗಳಿಗೆ ಫಲ ಸಮರ್ಪಿಸಿದರೆ, ರಾಜೇಶ್ವರಿ ಸಂಸ್ಕೃತ ಪಾಠಶಾಲಾ ವಿದ್ಯಾರ್ಥಿಗಳು ವೇದಘೋಷ ಹಾಡಿದರು. ಅಂತೆಯೇ ಪ್ರವೀಣ್ ಹೆಗಡೆ ಮಣ್ಣಮನೆ ಕಾರ್ಯಕ್ರಮ ನಿರೂಪಿಸಿದರು. ಮಹಸೂರುಗಳನ್ನು ದಾಸ್ತಾನಿಡಲು ಗೋದಾಮುಗಳಲ್ಲಿ ಜಾಗದ ಕೊರತೆಯಾಗುತ್ತಿದ್ದು, ಸದಸ್ಯರು ದಾಸ್ತಾನು ಮಾಡಿಡುವ ಬೆಳೆಗಳನ್ನು ವರ್ಷದೊಳಗಾದರೂ ಮಾರಾಟಕ್ಕೆ ತೆಗೆದು ಅನುಕೂಲ ಮಾಡಿಕೊಡಬೇಕೆಂದು TSS ಅಧ್ಯಕ್ಷ GT ಹೆಗಡೆ ತಟ್ಟಿಸರ ತಿಳಿಸಿದರು. ಅವರು ಶನಿವಾರ TMS ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡಿ, ರೈತರು ತಾವು ದಾಸ್ತಾನಿಟ್ಟ ಬೆಳೆ ಇನ್ನೊಂದು ಬೆಳೆ ಬರುವುದರೊಳಗೆ ವಿಕ್ರಿ ಮಾಡಬೇಕು. ಕೆಲವರು 2 ವರ್ಷವಾದರೂ ಹಾಗೆ ಇಡುತ್ತಾರೆ. ಇದರಿಂದ ಜಾಗದ ಲಭ್ಯತೆ ಇಲ್ಲವಾಗುತ್ತದೆ. ವರ್ಷದೊಳಗೆ ಮಾರಾಟ ಮಾಡುವುದರಿಂದ ಆರ್ಥಿಕ ದೃಷ್ಟಿಯಿಂದಲೂ ಸಂಸ್ಥೆಗೆ ಹಾಗೂ ರೈತರಿಗೆ ಅನುಕೂಲ ಎಂದರು. ಇನ್ನು ಸಂಸ್ಥೆ ಆರೋಗ್ಯ ಸುರಕ್ಷಾ ಯೋಜನೆಯಡಿ ಅಪಘಾತ ವಿಮೆ ಜೋಡಿಸಿದ್ದು, ಇದಕ್ಕೆ ಅನುವು ಮಾಡುವ ನಿಧಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಸಬೇಕು ಎಂದು ರೈತ ಸದಸ್ಯರೊಬ್ಬರು ಇದೇ ವೇಳೆ ಆಗ್ರಹಿಸಿದರು. ಇನ್ನು ಇದಕ್ಕೆ ಉತ್ತರಿಸಿದ ಅಧ್ಯಕ್ಷರಾದ GT ಹೆಗಡೆ ತಟ್ಟಿಸರ ಅವರು, ರೈತ ಸದಸ್ಯರು ಕನಿಷ್ಠ ₹1,00,000ಗಿಂತ ಹೆಚ್ಚಿಡುವ ಠೇವು ಹಾಗೂ ಸಹಕಾರ ಸಂಘಗಳು 50 ಲಕ್ಷ ರೂಪಾಯಿಗಿಂತ ಹೆಚ್ಚಿಡುವ ಠೇವಿಗೆ 8.5% ಬಡ್ಡಿ ನೀಡಲಾಗುತ್ತದೆ. ಇದು 475 ದಿನಗಳಿಗೆ ಅನ್ವಯವಾಗುತ್ತದೆ. ಕಳೆದ ಸಾಲಿನಲ್ಲಿ ಬೆಳೆಗಳ ಬೆಲೆ ಸ್ಥಿರತೆಗೆ
ಮೇರೆಗೆ ಸಂಘವು ಟೆಂಡರ್ನಲ್ಲಿ 100 ಕೋಟಿ ರೂಪಾಯಿಗೂ ಅಧಿಕ ಅಡಿಕೆ ಮತ್ತು ಕಾಳುಮೆಣಸು ಖರೀದಿ ಮಾಡಿದೆ. ಮಹಸೂಲು ಆಧಾರದಲ್ಲಿ ಸದಸ್ಯರಿಗೆ 67.84 ಲಕ್ಷ ರೂಪಾಯಿ, ಸದಸ್ಯ ಸಂಘಗಳಿಗೆ 66.59 ಲಕ್ಷ ರೂಪಾಯಿ ರಿಬೇಟ್ ನೀಡಿದೆ ಎಂದು ಪ್ರಭಾರಿ ಮುಖ್ಯ ಕಾರ್ಯನಿರ್ವಾಹಕ ವಿನಯ್ ಹೆಗಡೆ ಇದೇ ವೇಳೆ ವಿವರಿಸಿದರು. ಇನ್ನು ಉಪಾಧ್ಯಕ್ಷ ಜಿಎಂ ಹೆಗಡೆ ಮುಳಕಂಡ ಸೇರಿದಂತೆ ಎಲ್ಲಾ ನಿರ್ದೇಶಕರು ಈ ವೇಳೆ ಹಾಜರಿದ್ದರು. ಸರ್ಕಾರದಿಂದ ನೂತನವಾಗಿ ನಿಯೋಜನೆಗೊಂಡ ಎಇಎಸ್ ಮತ್ತು ಜೆಇಎಸ್ ಅಧಿಕಾರಿಗಳು ಸೇವಾ ಮನೋಭಾವದಿಂದ ಮತ್ತು ಸಮಾಜಕ್ಕೆ ಉತ್ತಮ ಸೇವೆಯನ್ನು ಸಲ್ಲಿಸುವಂತಾಗಬೇಕು ಎಂದು ಜಿಲ್ಲೆಗೆ ನೂತನವಾಗಿ ಆಯ್ಕೆಯಾಗಿರುವ ಎಂಜಿನಿಯರ್ಗಳಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ತಿಳಿಸಿದರು. ಅವರು ಶನಿವಾರ ಉತ್ತರ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ವಿಭಾಗ ಕಾರವಾರ ಹಾಗೂ ಉಪವಿಭಾಗ ವ್ಯಾಪ್ತಿಯಲ್ಲಿ ಹೊಸದಾಗಿ ಆಯ್ಕೆಯಾದ ಎಲ್ಲಾ ಸಹಾಯಕ ಮತ್ತು ಕಿರಿಯ ಎಂಜಿನಿಯರ್ ಅವರಿಗೆ ಹಮ್ಮಿಕೊಂಡ ಜೆಜೆಎಂ ಯೋಜನೆಯಡಿ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಇನ್ನು ವಿವಿಧ ಯೋಜನೆಗಳ ಕಾಮಗಾರಿಗಳನ್ನು ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ಸ್ವತಃ ಸ್ಥಳ ಭೇಟಿ ನೀಡಿ ಅಲ್ಲಿನ ಸ್ಥಳೀಯ ಪರಿಸ್ಥಿತಿಗಳನ್ನು ಜನರೊಂದಿಗೆ ಚರ್ಚಿಸಿ ಸಮಸ್ಯೆಗಳನ್ನು ಬಗೆಹರಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದರು. ಇನ್ನು ತರಬೇತಿ ಕಾರ್ಯಾಗಾರದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರಾದ ರಾಜೀವ್ ಪಿ ನಾಯ್ಕ್ ಅವರು ಕ್ಷೇತ್ರ ಭೇಟಿ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತೆ ಸೂಚಿಸಿದರು. ಇನ್ನು ಮುನ್ಗೋಡ್ನ ಸಹಾಯಕ ಇಂಜಿನಿಯರ್ ಪ್ರದೀಪ್ ಭಟ್ ಅವರು ತಾಂತ್ರಿಕ ವಿಭಾಗಕ್ಕೆ ಸಂಬಂಧಿಸಿದಂತೆ ಮಾಹಿತಿ ನೀಡಿದರು ಮತ್ತು ನುರಿತ ಸಂಪನ್ಮೂಲ ವ್ಯಕ್ತಿ ಮತ್ತು ತರಬೇತುದಾರರಾದ ಜೋಸೆಫ್ ಜೆಎಂ ರೆಬೆಲ್ ಅವರು ಜಲ ಸಂಪನ್ಮೂಲ ಮತ್ತು ಜಲಕ್ಷಾಮ, ನೀರಿನ ಶುದ್ಧತೆ ಮತ್ತು ನೀರಿನ ಮಲಿನತೆ, ನೀರಿನ ದುರ್ಬಳಕೆ ಮತ್ತು ಸದ್ಬಳಕೆ, ಬಾವಿ, ಕೆರೆ, ನದಿ ಮತ್ತು ಕೊಳವೆ ಬಾವಿ ನೀರಿನ ವ್ಯತ್ಯಾಸ, ಜಲ ಸಂರಕ್ಷಣಾ ವಿಧಾನಗಳು ಮತ್ತು ಪ್ರಾಮುಖ್ಯತೆ, ಬೂದು ನೀರು ಮತ್ತು ಕಪ್ಪು ನೀರು ಸಮಸ್ಯೆ ಮತ್ತು ಪರಿಹಾರ, ಮಳೆ ನೀರು ಕೊಯ್ಲು, ವೈಜ್ಞಾನಿಕ ರಚನೆ ಮತ್ತು ನಿರ್ವಹಣೆ ತರಬೇತಿ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಶಾಖೆ ಉಪ ಕಾರ್ಯದರ್ಶಿ ಪ್ರಕಾಶ್ ಆಲಮನವರ್, ಮುಖ್ಯ ಯೋಜನಾಧಿಕಾರಿ ವಿನೋದ್ ಅಣ್ವೇಕರ್ ಹಾಗೂ ಯೋಜನಾ ನಿರ್ದೇಶಕರಾದ ಕರೀಂ ಹಸದಿ, ಮುಖ್ಯ ಲೆಕ್ಕಾಧಿಕಾರಿ ಆನಂದ್ ಸಾ ಹಬೀಬ್ ಹಾಗೂ ತಾಲೂಕು ಮಟ್ಟದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಎಇಒ ಮತ್ತು ಕಾರ್ಯಕ್ರಮ ವ್ಯವಸ್ಥಾಪಕರು ಸೇರಿದಂತೆ ಸಮಾಲೋಚಕರು ಉಪಸ್ಥಿತರಿದ್ದರು. ಹಳಿಯಾಳ ಬಿಜೆಪಿ ಮಂಡಳದಲ್ಲಿ ಹೊಗೆಯಾಡುತ್ತಿದ್ದ ಭಿನ್ನಮತ ಶನಿವಾರ ಕಿಚ್ಚಾಗಿ ಹೊತ್ತಿಕೊಂಡಿದೆ. ಪಟ್ಟಣದ ಗಣೇಶ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಬಿಜೆಪಿ ಸದಸ್ಯತ್ವ ಅಭಿಯಾನ ಸಭೆಗೂ ಮುನ್ನ ಭಿನ್ನಮತದ ಬೆಂಕಿ ಹೊತ್ತಿಕೊಂಡಿತ್ತು. ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಅಧ್ಯಕ್ಷತೆಯಲ್ಲಿ ಸಭೆ ಆಯೋಜಿಸಲಾಗಿತ್ತು. ಎಲ್ಲಾ ಘಟನೆಗಳಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಸಾಕ್ಷಿಯಾಗಬೇಕಾಯಿತು. ಇನ್ನು ಸದಸ್ಯತ್ವ ಅಭಿಯಾನಕ್ಕೆ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಅವರು ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ಥಳೀಯ ಶಿವಾಜಿ ನರ್ಸಾನಿ ಅವರೊಂದಿಗೆ ಆಗಮಿಸಿದರು. ಇದನ್ನು ಕಂಡ ಹಳಿಯಾಳ ಬಿಜೆಪಿ ಮಂಡಳದ ಅಧ್ಯಕ್ಷ ವಿಠ್ಠಲ್ ಸಿದ್ದಣ್ಣನವರ್ ಹಾಗೂ ಕಾರ್ಯಕರ್ತರು ಶಿವಾಜಿ ಅವರು ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ, ಅವರ ಕಾರಣದಿಂದಲೇ ವಿಧಾನಸಭೆ ಚುನಾವಣೆಯಲ್ಲಿ ಹಿನ್ನಡೆಯಾಯಿತು ಎಂದು ಆರೋಪಿಸಿದರು. ಅಲ್ಲದೆ ಅವರನ್ನು ಬಾಗಿಲಲ್ಲೇ ತಡೆದು ಶಿವಾಜಿ ಅವರನ್ನು ಬಿಟ್ಟು ಸಭೆ ನಡೆಸಬೇಕೆಂದು ಒತ್ತಾಯಿಸಿದರು. ವಿಡಿಯೋ ಮಾಡಂತ ನೀವು ಬರ್ಬೇಕು, ವಿಡಿಯೋ ಮಾಡಬೇಕು. ಇನ್ನು ಇದಕ್ಕೆ ಪ್ರತಿಯಾಗಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಅವರು ಪಾರ್ಟಿಯ ನಿಯಮದಂತೆ ಅವರನ್ನು ಬಿಟ್ಟು ಸಭೆ ನಡೆಸಲು ಆಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಆಗ ಜಿಲ್ಲಾ ಕಮಿಟಿ, ಹಳಿಯಾಳ ಮಂಡಳ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ನರಸಾನಿ ಅವರನ್ನು ಹೊರಗಿಟ್ಟು ಸಭೆ ನಡೆಸಿ ಎಂದು ಪಟ್ಟು ಹಿಡಿದರು. ಎಲ್ಲಾ ಘಟನೆಗಳು ಸಭಾಭವನದಲ್ಲಿ ನಡೆಯದೆ ದೇವಸ್ಥಾನದ ಎದುರಿನ ಹಾದಿಯಲ್ಲಿ ಸಾರ್ವಜನಿಕರ ಎದುರಿಗೆ ನಡೆಯಿತು. ಇನ್ನು ಈ ಕುರಿತು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಸುನಿಲ್ ಹೆಗಡೆ ಅವರು, ಹಳಿಯಾಳ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಜೊತೆಯೇ ಇದ್ದಂತೆ ನಟಿಸಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ. ಕಳೆದ ವರ್ಷಗಳಿಂದ ಈ ನಾಲ್ವರ ಬಗ್ಗೆ ಜಿಲ್ಲಾ ಕಮಿಟಿಯ ಗಮನಕ್ಕೆ ತಂದು ಶಿಸ್ತು ಕ್ರಮಕ್ಕೆ ಆಗ್ರಹಿಸಿದ್ದರೂ ಏಕೆ ಕ್ರಮ ಜರುಗಿಸಿಲ್ಲ ಎಂದು ಪ್ರಶ್ನಿಸಿದರು. ಅಧ್ಯಕ್ಷ